ಅವನ ಶಿಕ್ಷೆಗೆ ಮಿಕ್ಕವರಿಲ್ಲ. ನಾವು ಏನೋ ಮಾಡಿ ದೇವರು ಕೊಡುವ ಶಿಕ್ಷೆಯನ್ನು ತಪ್ಪಿಸಿಕೊಳ್ತೇವೆ ಅಂದರೆ ಸಾಧ್ಯ ಇಲ್ಲ ಅಂತಾರೆ. ಆ ಭಗವಂತ ಶಿಕ್ಷೆಯನ್ನ ಕೊಡಬೇಕು ಅಂದರೆ ಎಲ್ಲರಿಗೂ ಕೊಡುವವನೇ. ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಇದೆ. ಪರಮಾತ್ಮನಿಗೆ ಶರಣು ಹೋಗಿ ಮಾಡಿದ ಅಪರಾಧಗಳನ್ನು ಕ್ಷಮಿಸುವಂತ ಯಾಚಿಸಿದರೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಆದರೆ ಪಾಪಗಳನ್ನು ಮಾಡ್ತೇವೆ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದಿಲ್ಲ. ಆದರೂ ದೇವರು ಕೊಡುವ ಶಿಕ್ಷೆಯನ್ನು ನಾನಿನ್ನೇನೋ ಕಾರಣದಿಂದ, ನನ್ನ ಬುದ್ಧಿವಂತಿಕೆಯಿಂದ, ನನ್ನ ಅಧಿಕಾರದಿಂದ, ನನ್ನ ಶ್ರೀಮಂತಿಕೆಯಿಂದ, ನನಗೆ ಗೊತ್ತಿದ್ದ ಬಹಳಷ್ಟು ಜನರ ಪರಿಚಯದಿಂದ, ನಮ್ಮವರು ಸಾಕಷ್ಟು ಜನ ಪುಣ್ಯವಂತರಿದ್ದಾರೆ ಅಂತ ಅವರ ಹೆಸರು ಹೇಳಿ ನಾನು ಮಾತ್ರ ಮಹಾಪಾಪಿಷ್ಠನಾಗಿದ್ದು ಆ ಭಗವಂತ ಕೊಡುವ ಶಿಕ್ಷೆಯನ್ನು ತಪ್ಪಿಸಿಕೊಳ್ತೇನೆ ಎನ್ನುವ ಧೈರ್ಯ, ಶಕ್ತಿ, ಸಾಮರ್ಥ್ಯಗಳು ಪ್ರಪಂಚದೊಳಗೆ ಯಾರಿಗಿಲ್ಲ ಅಂತಾರೆ. ಅವನ ಶಿಕ್ಷೆಗೆ ಮಿಕ್ಕವರಿಲ್ಲ. ಎಲ್ಲರಿಗೂ ಒಂದಿಲ್ಲ ಒಂದು ರೀತಿಯಿಂದ ಪರಮಾತ್ಮ ಶಿಕ್ಷೆಯನ್ನು ಕೊಡುವವನೇ ತಪ್ಪು ಮಾಡಿದರೆ, ಅವರು ಯಾರೇ ಇರಲಿ. ತಪ್ಪು ಮಾಡಿಲ್ಲ, ಪರಮಾತ್ಮ ಪರಿಪೂರ್ಣ ಅನುಗ್ರಹ ಮಾಡುತ್ತಾನೆ, ಪ್ರೀತಿಯನ್ನು ಮಾಡುತ್ತಾನೆ.